ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾದಿದೆ. ಈ ರಾಶಿಯವರಿಗೆ ಜನವರಿ 15ರ ನಂತರ ಬಹಳಷ್ಟು ವಿಶೇಷವಾದ ಶುಭ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಸೂರ್ಯ ಮತ್ತು ಗುರು ಸೇರಿ ಶಕ್ತಿಶಾಲಿ ಯೋಗವನ್ನು ರೂಪಿಸ್ತಾ ಇದ್ದಾರೆ. ಸೂರ್ಯನ ಸಕಾರಾತ್ಮಕ ಶಕ್ತಿ ಮತ್ತು ಗುರುವಿನ ದೈವಿಕ ಆಶೀರ್ವಾದ ಮಿಥುನ ರಾಶಿಯವರ ಜೀವನದಲ್ಲಿ ದಿಢೀರ್ ಬದಲಾವಣೆಯನ್ನು ತರುತ್ತದೆ. ಗೊಂದಲದಲ್ಲಿದ್ದ ವಿಚಾರಗಳು ಸ್ಪಷ್ಟವಾಗಬಹುದು. ಹೊಸ ನಿರ್ಧಾರಗಳಿಗೆ ಧೈರ್ಯ ಬರಬಹುದು. ಮಾತು, ಬುದ್ಧಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ನಿಮ್ಮ ಅಭಿಪ್ರಾಯ ಹೆಚ್ಚಾಗುತ್ತದೆ. ನಿಂತಿದ್ದ ಕೆಲಸಗಳು ಮುಂದುವರಿಯುವಂತಹ ಸೂಚನೆಗಳಿವೆ. ಈ ಸೂರ್ಯ ಗುರು ಯೋಗದ ಮಿಥುನ ರಾಶಿಯವರಿಗೆ ಮುಂದಿನ ಗತಿ ಹೇಗಿರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮಚಂದ್ರರ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಿಥುನ ರಾಶಿಯವರಿಗೆ ಗ್ರಹಗಳ ಪ್ರಭಾವದಲ್ಲಿ ಸಂಚಾರದಲ್ಲಿ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವಂತಹ ದಿಕ್ಸೂಚಿ ಇದ್ದಂತೆ ಕೆಲಸ ಮಾಡುತ್ತದೆ. ಪ್ರತಿ ವರ್ಷವೂ ಹೊಸ ಭರವಸೆಯನ್ನು ತರುತ್ತದೆ. ಆದರೆ 2026 ಜನವರಿ ತಿಂಗಳು ಜ್ಯೋತಿಷ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿದೆ. ಜನವರಿ 15ರ ನಂತರದ ದಿನಗಳಲ್ಲಿ ನವಗ್ರಹಗಳ ರಾಜನಾದ ಸೂರ್ಯ ಮತ್ತು ದೇವತೆಗಳ ಗುರುವಾಗಿರುವಂತಹ ಒಂದು ಬೃಹಸ್ಪತಿ ಒಂದೇ ರೇಖೆಯಲ್ಲಿ ಸೃಷ್ಟಿಸುತ್ತಿರುವಂತಹ ಯೋಗವು ಅಸಾಧಾರಣವಾಗಿದೆ. ಇದು ಆಕಾಶದಲ್ಲಿ ನಡೆಯುವಂತಹ ಕೇವಲ ಒಂದು ವಿದ್ಯಮಾನವಲ್ಲ, ಬದಲಿಗೆ ಭೂಮಿಯ ಮೇಲಿರುವ ಜೀವಿಗಳ ಹಣೆ ಬರಹವನ್ನು ತಿದ್ದಿ ಬರೆಯುವಂತಹ ದೈವಿಕ ಗಳಿಗೆಯಾಗಿದೆ. ಸೂರ್ಯನು ಆತ್ಮವಿಶ್ವಾಸ, ಶಕ್ತಿ ಮತ್ತು ತೇಜಸ್ಸಿನ ಸಂಕೇತವಾದರೆ ಗುರುವು ಬುದ್ಧಿವಂತಿಕೆ, ವಿವೇಕ ಮತ್ತು ಸಮೃದ್ಧಿಯ ಕಾರಕನಾಗಿದ್ದಾನೆ. ಈ ಎರಡೂ ಮಹಾನ್ ಶಕ್ತಿಗಳು ಒಂದಾದಾಗ ಸೃಷ್ಟಿಯಾಗುವಂತಹ ವಾತಾವರಣವು ಅತ್ಯಂತ ಪವಿತ್ರವಾಗಿರುತ್ತದೆ. ಇದನ್ನು ನಾವು ಜ್ಞಾನಕ್ಕೆ, ಅಧಿಕಾರಕ್ಕೆ ಸಿಕ್ಕಂತ ಅಥವಾ ಶಕ್ತಿ ವಿವೇಕದ ಮಾರ್ಗದರ್ಶನ ಸಿಕ್ಕಂತೆ ಎಂಬುದನ್ನು ಬಣ್ಣಿಸಬಹುದು. ಸೂರ್ಯನ ಪ್ರಖರತೆ ನಮ್ಮೊಳಗಿನ ಅಜ್ಞಾನ ಕತ್ತಲನ್ನು ಸುಟ್ಟು ಹಾಕಿದರೆ ಗುರುವಿನ ಕರುಣೆಯು ನಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ದೀಪವನ್ನು ಹಚ್ಚುತ್ತದೆ. ಈ ಯೋಗವು ಜಗತ್ತಿನಲ್ಲಿ ಧನಾತ್ಮಕವಾದ ಅಲೆಯನ್ನು ಉಂಟು ಮಾಡುತ್ತೆ. ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆಯುವಂತವರಿಗೆ ಈ ಸಮಯವು ರಕ್ಷಾ ಕವಚದಂತೆ ನಿಲ್ಲುತ್ತದೆ. ಪ್ರಕೃತಿಯಲ್ಲಿ ಉಂಟಾಗುವ ಈ ಬದಲಾವಣೆಯು ಮನುಷ್ಯನ ಜೀವನದ ಮೇಲೂ ಕೂಡ ಮನಸ್ಸಿನ ಮೇಲೂ ಕೂಡ ಬಲವಾದ ಪ್ರಭಾವವನ್ನು ಬೀರುತ್ತದೆ. ವಿಶೇಷವಾಗಿ ಬುದ್ಧಿಜೀವಿಗಳಾಗಿರುವಂತಹ ಮಿಥುನ ರಾಶಿಯವರ ಮೇಲೆ ವಾಯುತತ್ವದ ರಾಶಿಯಾದ ಮಿಥುನ ರಾಶಿಯವರಿಗೆ ಈ ಸೂರ್ಯ ಮತ್ತು ಗುರುವಿನ ಸಂಯೋಜನೆಯು ಒಂದು ವರವಿದ್ದಂತೆ. ಗಾಳಿಗೆ ಬೆಳಕು ಮತ್ತು ಉಷ್ಣತೆ ಸಿಕ್ಕಾಗ ಅದು ಹೇಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆಯೋ ಹಾಗೆ ಮಿಥುನ ರಾಶಿಯವರ ಬದುಕು ವಿಸ್ತಾರವಾಗುವ ಸಮಯವಿದು. ಜನವರಿ 15ರ ನಂತರದ ದಿನಗಳಲ್ಲಿ ಬ್ರಹ್ಮಾಂಡದ ಶಕ್ತಿಯು ಮಿಥುನ ರಾಶಿಯವರ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಿದೆ. ಇಲ್ಲಿಯವರೆಗೂ ಇದ್ದಂಥ ಅಡೆತಡೆಗಳು, ನಿರಾಸೆ ಮತ್ತು ಸೋಲುಗಳು ಕೇವಲ ಕೆಟ್ಟ ಕನಸಿನಂತೆ ಮಾಯವಾಗುತ್ತದೆ. ಈ ಬದಲಾವಣೆಯು ಮಿಥುನ ರಾಶಿಯವರ ಒಂದು ಹೊಸ ಉನ್ನತವಾದ ಮಟ್ಟಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ. ಮುಂದೆ ಏನಾಗುತ್ತದೆ ಎಂಬ ಕುತೂಹಲಕ್ಕೆ ಗೆಲುವು ನಿಮ್ಮದಾಗಿದೆ ಎಂಬ ಸ್ಪಷ್ಟ ಉತ್ತರವನ್ನು ಈ ಗ್ರಹಗಳ ಮೈತ್ರಿ ನೀಡುತ್ತಿದೆ. ಮಿಥುನ ರಾಶಿಯವರು ಹುಟ್ಟಿನಿಂದಲೇ ಬುದ್ಧಿವಂತರು, ಚುರುಕು ಸ್ವಭಾವದವರು ಮತ್ತು ಮಾತಿನಲ್ಲಿ ನಿಪುಣರು. ಆದರೆ ಕಳೆದ ಕೆಲವು ಸಮಯದಿಂದ ಇವರ ಮನಸ್ಸಿನಲ್ಲಿ ಒಂದು ಬಗೆಯ ಅಸ್ಥಿರತೆ ಅಥವಾ ಗೊಂದಲ ಮನೆ ಮಾಡಿರಬಹುದು. ಎರಡು ಮನಸ್ಸಿನ ನಿರ್ಧಾರಗಳು ಯಾವುದನ್ನ ಮಾಡಬೇಕು ಎಂಬ ತಿಳುವಳಿಕೆ ಇಲ್ಲದೆ ಇರಬಹುದು, ಅಥವಾ ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಇವರನ್ನ ಕಾಡಿರಬಹುದು. ಆದರೆ 2026 ಜನವರಿ 15ರ ನಂತರ ಪರಿಸ್ಥಿತಿಯು ಸಂಪೂರ್ಣವಾಗಿ ಬದಲಾಗುತ್ತಿದೆ. ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ಮಿಥುನ ರಾಶಿಯವರ ವ್ಯಕ್ತಿತ್ವದಲ್ಲಿ ಆಗುವ ಮೊದಲ ಮತ್ತು ಅತಿ ದೊಡ್ಡ ದಿಢೀರ್ ಬದಲಾವಣೆ ಎಂದರೆ ಅದು ಮಾನಸಿಕ ಸ್ಪಷ್ಟತೆ ಮತ್ತು ದೃಢ ನಿರ್ಧಾರ. ಸೂರ್ಯನು ಮಿಥುನ ರಾಶಿಗೆ ಪರಾಕ್ರಮ ಅಥವಾ ಧೈರ್ಯದ ಸ್ಥಾನಕ್ಕೆ ಬಂದು ಗ್ರಹವಾಗಿ, ವಿಶೇಷವಾಗಿ ಗುರುವು ಶಕ್ತಿಯನ್ನು ನೀಡುತ್ತಿದ್ದಾನೆ, ಕರ್ಮ ಮತ್ತು ಲಾಭದ ಒಡೆಯನಾಗಿದ್ದಾನೆ. ಈ ಇಬ್ಬರ ಸಮಾಗಮನವು ಮಿಥುನ ರಾಶಿಯವರ ಬುದ್ಧಿಶಕ್ತಿಯನ್ನು ಹರಿತಗೊಳಿಸುತ್ತದೆ. ಇಷ್ಟು ದಿನ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಾಣದೆ ಒದ್ದಾಡುತ್ತಿದ್ದಿರೋ ಈಗ ಅದೇ ಸಮಸ್ಯೆಗಳಿಗೆ ಇವರೇ ಚುಟುಕಾಗಿ ಪರಿಹಾರವನ್ನು ಕಂಡುಕೊಳ್ತಾರೆ. ಅವರ ಆಲೋಚನಾ ಶಕ್ತಿಯು ಅತ್ಯಂತ ಪ್ರಬುದ್ಧವಾಗಿರುತ್ತದೆ. ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತದೆ. ವಿಶೇಷವಾದ ಆಕರ್ಷಣೆ ಅಥವಾ ವಾಕ್ಸಿದ್ಧಿ ಉಂಟಾಗುತ್ತದೆ. ಇವರು ಆಡುವ ಮಾತುಗಳು ಬೇರೆಯವರ ಮೇಲೆ ಮೋಡಿಯಂತೆ ಕೆಲಸ ಮಾಡುತ್ತೆ. ಜನರು ಇವರ ಸಲಹೆಯನ್ನು ವೇದವಾಕ್ಯದಂತೆ ಸ್ವೀಕರಿಸುತ್ತಾರೆ. ಈ ಸಮಯದ ಮತ್ತೊಂದು ವಿಶೇಷತೆ ಅಂದರೆ ಮಿಥುನ ರಾಶಿಯಲ್ಲಿ ಹೆಚ್ಚಿರುವಂತಹ ಆತ್ಮವಿಶ್ವಾಸ. ಹಿಂದೆ 100 ಬಾರಿ ಯೋಚಿಸಿ ಮಾಡುತ್ತಿದ್ದಂತಹ ಕೆಲಸಗಳು ಈಗ ಒಂದೇ ಬಾರಿಗೆ ಧೈರ್ಯವಾಗಿ ಮಾಡಿ ಮುಗಿಸುವಂತಹ ತಾಕತ್ತು ಬರುತ್ತಿದೆ. ಅವರಲ್ಲಿ ಅಳುಕು, ಸಂಕೋಚ ಮತ್ತು ಭಯ ಸಂಪೂರ್ಣವಾಗಿ ದೂರವಾಗುತ್ತಿದೆ. ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಹಂಬಲ ಇವರಲ್ಲಿ ಹೆಚ್ಚುತ್ತಿದೆ ಮತ್ತು ಅದಕ್ಕೆ ತಕ್ಕ ವೇದಿಕೆ ಕೂಡ ಸಿಗ್ತಾ ಇದೆ. ಕಲೆ, ಸಾಹಿತ್ಯ, ಬರವಣಿಗೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂತವರಿಗೆ ಇದು ಸುವರ್ಣ ಸಮಯ.
ಹೌದು, ಮಿಥುನ ರಾಶಿಯವರಿಗೆ ಸೂಕ್ತವಾದ ಪ್ರತಿಭೆಗಳು ಜಗತ್ತಿಗೆ ಪರಿಚಯವಾಗ್ತಾ ಹೋಗುತ್ತೆ. ಗುರುವಿನ ಆಶೀರ್ವಾದದಿಂದ ಮಿಥುನ ರಾಶಿಯವರಲ್ಲಿ ದೈವಿಕ ನಂಬಿಕೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚುತ್ತವೆ. ಇದು ಅವರಿಗೆ ಆಂತರಿಕ ಶಾಂತಿಯನ್ನು ನೀಡುತ್ತೆ. ಎಷ್ಟೇ ಒತ್ತಡ ಇದ್ರೂ ಕೂಡ, ಸನ್ನಿವೇಶಗಳಿದ್ರೂ ಕೂಡ ನಗು ನಗುತ್ತಲೇ ಎದುರಿಸುವಂಥ ಸ್ಥಿತ ಪ್ರಜ್ಞೆಯಲ್ಲಿ ಅವರು ಬೆಳೆಯುತ್ತಾರೆ. ಈ ದಿಢೀರ್ ಬದಲಾವಣೆಯನ್ನು ಕಂಡು ಸುತ್ತಮುತ್ತಲಿನವರು ಆಶ್ಚರ್ಯಪಡಬಹುದು. ಆದರೆ ಇದು ರಾತ್ರೋರಾತ್ರಿ ನಡೆದ ಪವಾಡವಲ್ಲ, ಬದಲಿಗೆ ಗ್ರಹಗಳ ಬಲದಿಂದ ಅವರಲ್ಲಿ ಅಡಗಿದಂತಹ ನಿಜವಾದ ಶಕ್ತಿ ಹೊರಬಂದ ಪರಿಣಾಮವಾಗಿದೆ. ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿಯನ್ನು ಕೇವಲ ಸ್ವಾರ್ಥಕ್ಕೆ ಬಳಸದೆ ಸಮಾಜದ ಒಳಿತಿಗೂ ಬಳಸುವಂತಹ ವಿಶಾಲ ಮನೋಭಾವವನ್ನು ಬೆಳೆಸಿಕೊಂಡಿರ್ತಾರೆ. ಅದು ಅವರ ವ್ಯಕ್ತಿತ್ವಕ್ಕೆ ರಾಜಕಳೆ ಮತ್ತು ಗುರುಗೌರವ ಎರಡನ್ನೂ ಕೂಡ ತಂದುಕೊಡುತ್ತದೆ. ಜೀವನವನ್ನು ಸುಗಮವಾಗಿ ನಡೆಸಲು ಹಣದ ಅವಶ್ಯಕತೆ ಎಷ್ಟಿದೆ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಷಯ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಬುದ್ಧಿವಂತಿಕೆಯಿಂದ ಹಣ ಗಳಿಸುವಂತಹ ಚತುರತೆಯನ್ನು ಹೊಂದಿರುತ್ತಾರೆ. ಆದರೆ ಕಳೆದ ಕೆಲವು ಸಮಯದಿಂದ ಎಷ್ಟೇ ಬುದ್ಧಿ ಉಪಯೋಗಿಸಿದರೂ ಕೂಡ ಆರ್ಥಿಕವಾಗಿ ಅಂದುಕೊಂಡಂತಹ ಮಟ್ಟಕ್ಕೆ ಏರಲು ಸಾಧ್ಯವಾಗದೆ ಹೋಗಬಹುದು. ಸಾಲದ ಹೊರೆ ಅಥವಾ ಯಾವುದೇ ರೀತಿಯ ಹಣ ಕೈಯಲ್ಲಿ ನಿಲ್ಲದೆ ಖರ್ಚಾಗುವಂತಹ ಪರಿಪಾಠ ಇವರನ್ನ ಚಿಂತೆಗೀಡು ಮಾಡಿರಬಹುದು. ಆದರೆ 2026 ಜನವರಿ 15 ನಂತರ ಗ್ರಹಗಳ ಸ್ಥಿತಿಯು ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದುಕೊಡುತ್ತೆ. ಸೂರ್ಯ ಮತ್ತು ಗುರುವಿನ ಮೈತ್ರಿಯು ಸರಸ್ವತಿಯ ಜೊತೆಗೆ ಲಕ್ಷ್ಮಿಯನ್ನ ಇವರ ಮನೆಗೆ ಕರೆತರುವಂತಹ ಅದ್ಭುತ ಯೋಗವನ್ನು ಸೃಷ್ಟಿಸುತ್ತಿದೆ. ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಇದು ಅತ್ಯಂತ ಫಲಪ್ರದ ಸಮಯ. ಬುಧನ ಒಂದು ರಾಶಿಯಾದ ಮಿಥುನಕ್ಕೆ ಜ್ಞಾನಕಾರಕನಾದ ಗುರುವಿನ ಬೆಂಬಲ ಸಿಕ್ಕಾಗ ಅವರ ಕಾರ್ಯಕ್ಷಮತೆ ದುಪ್ಪಟ್ಟಾಗುತ್ತದೆ. ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಸಿಗುವ ಅಥವಾ ವೇತನ ಹೆಚ್ಚಳವಾಗುವಂತಹ ಹುದ್ದೆಯಲ್ಲಿ ಹೆಚ್ಚಿಗೆ ಒಂದು ಅವಕಾಶಗಳು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಸಮಯ ಇವರ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲರ ಮನ್ನಣೆ ಸಿಗುತ್ತೆ, ಗೌರವಕ್ಕೆ ಪಾತ್ರರಾಗ್ತಾರೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಗೌರವಿಸುತ್ತಾರೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವಂತಹ ಮಿಥುನ ರಾಶಿಯವರಿಗೆ ಗುರುವು ಲಾಭದಾಯಕ ಒಪ್ಪಂದವನ್ನು ತರ್ತಿದ್ದಾನೆ. ಹೊಸ ಪಾಲುದಾರಿಕೆ ಅಥವಾ ವಿದೇಶಿ ಸಂಪರ್ಕಗಳಿಂದ ವ್ಯಾಪಾರ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಇನ್ನು ಮಿಥುನ ರಾಶಿಯವರು ವಿಶೇಷವಾಗಿ ಹಳೆಯ ಸಾಲವನ್ನು ತೀರಿಸಿ ನಿರಾಳವಾಗಿ ಜೀವನವನ್ನು ನಡೆಸ್ತಾರೆ. ಯಾವುದೇ ರೀತಿಯ ಸಂಬಂಧದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಎಲ್ಲರ ಮನಸ್ಸಿನಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಮೂಡುತ್ತದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ರಾಶಿಯವರು ಸಂಭ್ರಮಿಸುವಂತಹ ಸಮಯ ಇದಾಗಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಮಿಥುನ ರಾಶಿಯವರಿಗೆ ಚೇತರಿಕೆಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಎಲ್ಲ ರೀತಿಯ ಜವಾಬ್ದಾರಿಗಳು ಹೆಚ್ಚಿಗೆ ಸಿಗುತ್ತೆ. ವೈಯಕ್ತಿಕವಾಗಿ ಅವಕಾಶಗಳು ಬರ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಮಿಥುನ ರಾಶಿಯವರ ಬದುಕು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸೂರ್ಯನ ತೇಜಸ್ಸು ಮತ್ತು ಗುರುವಿನ ಜ್ಞಾನವು ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆಯನ್ನು ತಂದುಕೊಡುತ್ತೆ. ಬದುಕಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುವಂತಹ ಅಮೃತಗಳಿಗೆ ಕಷ್ಟಗಳು ಕರಗಿ ಸುಖದ ಸೋಪಾನಕ್ಕೆ ಏರುವಂತಹ ಸಮಯ ಈಗ ಬಂದಿರೋದ್ರಿಂದ ನಂಬಿಕೆ ಮತ್ತು ಪ್ರಯತ್ನದಿಂದ ಮುನ್ನಡೆದರೆ ಖಂಡಿತವಾಗಿ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತದೆ. ಮಿಥುನ ರಾಶಿಯವರ ಜೀವನ ಇನ್ನು ಮುಂದೆ ಅದ್ಭುತವಾದ ವಿಶೇಷತೆಯಿಂದ ತುಂಬಿರುವಂತಹ ಸಮಯ. ಈ ಒಂದು ವಿಶೇಷ ಮಾಹಿತಿಯನ್ನು ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.